ನಮಸ್ಕಾರ. ಈ ಈ ಕಥೆನ ನಾನು ಚಂದಾವಮ 1993 ಮಾರ್ಚ್ ಸಂಚಿಕೆಯಿಂದ ತಗೊಂಡಿದ್ದೀನಿ. ಇದು ಕರ್ನಾಟಕದ ಜಾನಪದ ಕಥೆ ಅಂದರೆ ಅದು ಪ್ರಶ್ನಾತೀತವಾಗಿರುತ್ತೆ. ಅಲ್ಲಿ ಏನು ಹೇಳ್ತಾರೋ ಅದನ್ನು ನಾವು ಒಪ್ಕೊಂಡು ಅದರ ರಸಸ್ವಾದವನ್ನು ಸವಿಬೇಕಷ್ಟೇ. ಕರ್ನಾಟಕ ಪ್ರಾಂತ್ಯದಲ್ಲಿ ಈ ಕತೆ ಹೆಸರು ಮಹಾಮಲ್ಲ ಅಂತಿದೆ. ಇದು ಕರ್ನಾಟಕ ಜಾನಪದ ಕತೆ. ಕರ್ನಾಟಕ ಪ್ರಾಂತ್ಯದ ಕುಂಭಾವತಿ ನಗರದಲ್ಲಿ ಒಬ್ಬ ಶಂಬಲ ಅಂತ ಒಬ್ಬ ರಾಜ ಇರ್ತಾನೆ. ರಾಜ ಪರಿಪಾಲನೆ ಮಾಡ್ಕೊಂಡಿರ್ತಾನೆ. ಅವನ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಮಲ್ಲ ಯುದ್ಧದ ಬಂಟರಿರ್ತಾರೆ. ಒಂದು ಸಾರಿ ಮಹೋದ್ದಂಡ ಅಂತ ಒಬ್ಬ ವಸ್ತಾದಿ ಅಂದರೆ ಕುಸ್ತಿಪಟ್ಟು ಶಂಬಲನ ಆಸ್ಥಾನಕ್ಕೆ ಬರ್ತಾನೆ. ಬಂದುಬಿಟ್ಟು ಅವನು ದೇಶಗಳನ್ನು ಗೆಲ್ಲುತ್ತಾ ಬಿರುದು ಬಾವಲಿಗಳನ್ನು, ಪದಕಗಳನ್ನು, ಗೌರವ ಸತ್ಕಾರಗಳನ್ನು ಹೊಂದಿದವನಾಗಿರ್ತಾನೆ. ಈ ಪ್ರಪಂಚದಲ್ಲಿ ಇವನನ್ನು ಗೆಲ್ಲುವವರು ಇಲ್ಲವೆಂದು ಕೈಗೆ ವೀರ ಕಂಕಣ ತರಿಸ್ಕೊಂಡಿರೋ ಏಕೈಕ ಜಗಜಟ್ಟಿ ಮಲ್ಲ ಆಗಿರ್ತಾನೆ. ದೋರ್ದಂಡ ಜಗಜಟ್ಟಿ ಅವನು ಶಂಬಲ ರಾಜನನ್ನು ನೋಡಿಬಿಟ್ಟು ಅವನ ಆಸ್ಥಾನಕ್ಕೆ ಬಂದುಬಿಟ್ಟು, ನಿಮ್ಮ ಆಸ್ಥಾನದಲ್ಲಿ ನನ್ನನ್ನು ಗೆಲ್ಲುವ ಮಲ್ಲ ಇದ್ದರೆ ಎದುರಿಗೆ ಬರಲಿ, ಇಲ್ದಿದ್ರೆ ನಾ ಸೋತೆ ಅಂತ ನೀವು ಒಪ್ಪಿ ನನಗೆ ಬಿರುದು ಪತ್ರ ಕೊಡಿಸ್ಬೇಕು ಅಂತ ಒಂದು ಸವಾಲು ಹಾಕ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ. ಯಾಕೆಂದರೆ ಯಾರೂ ನಿರೀಕ್ಷೆ ಮಾಡಿರಲ್ವಲ್ಲ, ಹೀಗಾಗ್ಬೋದು, ಯಾರೋ ಒಬ್ಬ ಬರ್ಬೋದು ಅಂತ. ಏನು ಹೇಳಬೇಕಂತ ರಾಜನಿಗೂ ಗೊತ್ತಾಗಲ್ಲ. ಕೂಡಲೇ ಮಂತ್ರಿ ಎದ್ಬಿಟ್ಟು ರಾಜನಿಗೆ ಏನೋ ಒಂದು ಸ್ವಲ್ಪ ಸನ್ನೆ ಮಾಡಿಬಿಟ್ಟು, ಇದೇನು ದೊಡ್ಡ ಸವಾಲು ಪ್ರಭು, ನಮ್ಮ ಆಸ್ಥಾನದ ಚಂಡ ಪ್ರಚಂಡ ಗುರು ದೋರ್ ದಂಡ ಗುಂಡು ಮಲ್ಲನಿಗೆ ಈ ಲೋಕದಲ್ಲಿ ಸಾಟಿ ಯಾರಿದ್ದಾರೆ? ಅವರೀಗ ಊರಿಗೆ ಹೋಗಿದ್ದಾರಷ್ಟೇ. ನಾಳೆ ಎಲ್ಲ ನಾಡಿದ್ದು ಸ್ಪರ್ಧೆಗೆ ಬಂದು ಮುಷ್ಟಿ ಕೃತಿಯಿಂದ ಮಲ್ಲಯುದ್ಧ ಮಾಡೋದು, ಉತ್ತರ ಕೊಡ್ತಾರೆ ಅಂತ ಹೇಳ್ತಾನೆ. ಕೂಡಲೇ ಆ ಮಹಾಬಲನಿಗೆ ಸಮಸ್ತ ಉಪಚಾರಗಳನ್ನೆಲ್ಲ ಕೂಡಿದ ಒಂದು ಬಿಡದಿ ಮನೆಗೆ ಏರ್ಪಾಡು ಮಾಡಿ ಕೊಡ್ತಾರೆ. ಯಾರೋ ಜಗಜಟ್ಟಿ ಮಲ್ಲನಿಗೆ ಕೊಡ್ತಾರೆ. ಆದರೆ ಮಂತ್ರಿಯ ಮಾತುಗಳನ್ನು ಕೇಳಿದಾಗಿಂದ ಅವನ ಮನಸ್ಸು ಇವನು ಯಾರೋ ಜಗಜಟ್ಟಿ ಇದ್ದಾನೆ ಇವರೂರಲ್ಲಿ ಅಂತ ಅವನ ಮನಸ್ಸಲ್ಲಿ ಒಂದು ಸಣ್ಣ ಅನುಮಾನ ಹುಟ್ಕೊಳ್ಳುತ್ತೆ. ಅವನು ನೌಕರ್ ಹತ್ರ ಗುಂಡುಮಲ್ಲ ಯಾರು, ಗುಂಡುಮಲ್ಲ ವಸ್ತಾದಿ ಹೇಗಿರ್ತಾನೆ ಅಂತ ಪ್ರಶ್ನೆ ಮಾಡಿ ಅವನ ವಿಷಯ ತಿಳ್ಕೊಳ್ಳೋಣ ಅಂತ ಅಲ್ಲಿ ಛತ್ರದಲ್ಲಿ ಬಿಡದಿಲ್ಲಿ ಸೇವಕರು ಇರ್ತಾರಲ್ಲ ಅವ್ರನ್ನ ಕೇಳ್ತಾನೆ. ಸೇವಕರು ಅವರು ಭಾರೀ ದೊಡ್ಡವರ್ರೀ, ಇಲ್ಲಿ ಮಲ್ಲರಿಗೆಲ್ಲ ಗುರುಗಳು, ಆಗಾಗ ಯೋಗ ಸಾಧನೆ ಬೇರೆ ಮಾಡ್ತಾ ಇರ್ತಾರೆ. ತಕ್ಕಷ್ಟು ಹೆಸರು ಬಂದು ಇನ್ನು ಆಸ್ಥಾನದ ಹೆಸರು ಹೋಗುತ್ತೆ ಅಂತ ಪರಿಸ್ಥಿತಿ ಬಂದರೆ ಕರೆದ್ರೆ ಮಾತ್ರ ಅವರು ಬರ್ತಾರೆ. ಬಂದು ಎದುರಿನವ್ರನ್ನ ಸೋಲಿಸ್ಬಿಟ್ಟು ರಾಜ್ಯಕ್ಕೆ ಕೀರ್ತಿ ತಗೊಂಬಂದು ಕೊಡ್ತಾರೆ ಅಂತ ಹೇಳಿಬಿಡ್ತಾನೆ. ಮರುದಿನ ಈ ದೋರ್ದಂಡ ಮಲ್ಲ ಬಿಡದಿ ಅಂತ ಅವರು ವಿಷಯ ಹೇಳ್ತಾರೆ ಇವನಿಗಷ್ಟೇ. ಮರುದಿವಸ ಏನಾಗುತ್ತೆ ಅಂದರೆ ಈ ದೋರ್ದಂಡ ಮಲ್ಲನ ಬಿಡದಿ ಇಟ್ಟಿರ್ತಲ್ಲ, ಒಂದು ಕಡೆಗೆ ಇಳಿಸಿರ್ತಾರಲ್ಲ ಇವನ್ನ, ಅದು ಪಕ್ಕದಲ್ಲಿ ಒಂದು ಹೊಸ ದೊಡ್ಡ ಬಿಡದಿ ಅಂದರೆ ಗುಡಾರ ಥರ ಆವಾಗವಾಗ ಯಾವಾಗಲೂ ಇರೋವಂಥದ್ದಲ್ಲ, ಮೈದಾನದಲ್ಲಿ ಹಾಕುವಂಥದ್ದು ಬಿಡದಿ ಏರ್ಪಡಿಸಿರ್ತಾರೆ. ಅದು ಸಿಂಹದ್ವಾರ ಅಂದರೆ ಅದ್ರ ಒಳಗೆ ಹೋಗ್ಬೇಕಲ್ಲ, ಬ್ರಹ್ಮಾಂಡದಷ್ಟು ದೊಡ್ಡದಾಗಿರುತ್ತೆ ಅದು. ಅದನ್ನು ನೋಡ್ಬಿಟ್ಟು ದೋರ್ದಂಡ ಮಲ್ಲ ಅಲ್ಲಿರೋರನ್ನ ಇದೇನಿದು ಅಂತ ಕೇಳ್ತಾನೆ. ಅದಕ್ಕೆ ಸೇವಕರು ಹೇಳ್ತಾರೆ, ಅದು ಮತ್ತೇನಿಲ್ಲ, ನಮ್ಮೆಲ್ಲರ ಗುಂಡು ಮಲ್ಲ ಮಹಾಮಲ್ಲರಿಗೆ ಸಾಧಾರಣ ದ್ವಾರ ಆಗೋದೇ ಇಲ್ಲ, ಅದಕ್ಕೆ ಈ ಸಿಂಹದ್ವಾರ ಬಿಡದಿ ಭವನ ಎಲ್ಲ ಅವ್ರಿಗೆ ಹೊಸದಾಗಿ ನಿರ್ಮಿಸ್ತಾ ಇರೋದು ಅಂತ, ಸರ್ವಸಾಧಾರಣ ಇದು ಅವನಿರೋದೇ ಹೀಗೆ ಅಂತ ಬಿಂಬಿಸೋ ಹಾಗೆ ಉತ್ತರನ ಕೊಟ್ಬಿಡ್ತಾರೆ. ಆ ಬಿಡದಿ ಭವನವನ್ನು ಕಟ್ಟುವ ಕೆಲಸದಾಳುಗಳೊಂದಿಗೆ ಮೇಸ್ತ್ರಿ ನೆಲಕ್ಕೆ ಚೆನ್ನಾಗಿ ದಿಮ್ಮಿಸಿ ಗುದ್ದಿರಿ, ಗುಂಡುಗುರುಗಳು ನಡೆದು ಬರುವಾಗ ನೆಲ ಕುಳಿಬಿದ್ದು ಬಿಡದಿ ಏನಾದರೂ ಸೊಟ್ಟಪಟ್ಟ ಆಗೋಗ್ಬಿಡುತ್ತೆ, ಜಾಗ್ರತೆ ಅಂತ ಕೂಗಿ ಹೇಳ್ತಾ ಇರ್ತಾನೆ. ಆ ಗುಂಡು ಮಲ್ಲರು ಬರುವಾಗ ತಿನ್ನಲಿಕ್ಕಾಗಿ ಗಂಗಾಳದಲ್ಲಿ ಬಾದಾಮಿ ಬೀಜಗಳು, ಬೆಣ್ಣೆ, ವಸ್ತಾದಿಗಳು ತಿನ್ನೋ ಇತರ ಪದಾರ್ಥಗಳೆಲ್ಲ ದೊಡ್ಡ ದೊಡ್ಡ ಡ್ರಮ್ ಥರ ಇರುತ್ತಲ್ಲ, ಅದರ ದೊಡ್ಡ ಪಾತ್ರೆಯಲ್ಲಿ ತಂದು ಇಡ್ತಾರೆ. ದೋರ್ದಂಡ ಮಲ್ಲ ಈ ಅಟ್ಟಹಾಸಗಳನ್ನೆಲ್ಲ ಪರಿಶೀಲಿಸ್ಕೊಂಡೇ ಇರ್ತಾನೆ. ಅವನ ಪಕ್ಕದಲ್ಲಿ ಇರ್ತಾನಲ್ಲ ಬಿಡದಿ ಮನೆಯಲ್ಲಿ, ನೋಡ್ತಾ ಇರ್ತಾನೆ ಏನೇನಾಗ್ತಿದೆ ಅಂತ. ಮರುದಿನ ಗುರು ಗುಂಡು ಮಾಮಲ್ಲನು ಆಸ್ಥಾನಕ್ಕೆ ಬರುತ್ತಾರೆ ಅಂತ ವಾರ್ತೆ ನಗರದೊಳಗೆಲ್ಲ ಹರಡಿರುತ್ತೆ. ಎಲ್ಲರೂ ಆ ಥರ ಮಾತಾಡ್ಕೋದು, ನಾಳೆ ಗುರುಗಳು ಬರ್ತಾರೆ ಅಂತ. ಮರುದಿನ ಬೆಳಗಾಗೋದಕ್ಕೆ ಮೊದಲೇ 28 ಕುದುರೆಗಳು ಎಳೆಯತಕ್ಕಂತಹ ವಿಚಿತ್ರವಾದ ಒಂದು ಹೆಬ್ಬಂಡಿ ಬಿಡದಿ ಭವನದ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಪರಿವಾರವೆಲ್ಲರೂ ಚಂಡ ಪ್ರಚಂಡ ದೋರ್ದಂಡ ಗುರು ಗುಂಡು ಮಹಾಮಲ್ಲರಿಗೆ ಜಾಯ್ ಅಂತ ಕೂಗ್ಕೋತಿರ್ತಾರೆ. ಏನು ಕೂಗ್ತಾರೆ ಅಂದರೆ, ಚಂಡ ಪ್ರಚಂಡ ದೋರ್ದಂಡ ಗುರು ಗುಂಡು ಮಹಾಮಲ್ಲರಿಗೆ ಜಾಯ್ ಅಂತ ಘೋಷಣೆ ಕೂಗ್ಕೊಂಡು ಎಲ್ಲರೂ ಸ್ವಾಗತ ಮಾಡೋ ಥರ ಮಾಡ್ತಾ ಇರ್ತಾರೆ. ಆಮೇಲೆ ಮಹಾರಾಜರು ಕೂಡ ಸ್ವತಃ ಗುಂಡು ಮಲ್ಲನ್ನು
ಬರಮಾಡ್ಕೊಳ್ಳೋದಕ್ಕೋಸ್ಕರ ರಾಜ ಕೂಡ ಬಂದುಬಿಡ್ತಾನೆ. ಅಷ್ಟರೊಳಗೆ ಒಬ್ಬ ಭಟ ಓಡ್ ಬರ್ತಾನೆ ಪಕ್ಕದ ಬಿಡದಿ ಮನೆಯಿಂದ. ಅಯ್ಯ, ಹೊಸ ದೋರ್ದಂಡ ಮಲ್ಲರು ಬಿಡದಿಯಲ್ಲಿ ಇಲ್ಲೇ ಇಲ್ಲ, ಈಗ ಕಾವಲು ಭಟ್ರ ಹತ್ರ ಈಗ ಬರ್ತೇನೆ ಅಂತ ಒಂದು ಸನ್ನೆ ಮಾಡಿಬಿಟ್ಟು ಓಡ್ತಾ ಹೊರಟೋಗಿದ್ದಾರೆ ಅಂತ ವಿಷಯ ಹೇಳ್ತಾನೆ. ಮಂತ್ರಿ ಸಣ್ಣಗೆ ನಕ್ಕು ರಾಜನಿಗೆ, ಮಹಾಪ್ರಭು, ನಮ್ಮ ಯೋಜನಾಸ್ತ್ರ ನಾಟಿತು ಅಂದರೆ ಇದೊಂದು ಉಪಾಯ ಮಾಡಿದ್ರು ಅವರು. ಈ ಸಮಯದಲ್ಲಿ ಆ ಮಲ್ಲ ನಮ್ಮ ರಾಜ್ಯದ ಮೇರೆ ಬಿಟ್ಟು ದಾಟ್ಕೊಂಡು ಓಡ್ಕೊಂಡು ಹೋಗ್ತಾ ಇರ್ತಾನೆ. ಬಲ್ಲಹರಿಗಿಂತ ಬಲ್ಲದ್ದು ಬಾಯೊಳಗಾಡುವ ನಾಲಿಗೆಯೇ ಎಂದಾಯಿತು ಅಂತ. ಮಹಾಪ್ರಭು, ಈ ಥರ ಇದೆ, ನಾಲಿಗೆಗೆ ಸಾಕಷ್ಟು ಬಲ ಇದೆ ಅಂತ ಅವನು ನಗ್ತಾ ಹೇಳಿಬಿಟ್ಟು ರಾಜನ ಆಸ್ಥಾನದಿಂದ ಹೊರಟೋಗ್ತಾನೆ. ನಮಸ್ಕಾರ.